ನೀವು ಕನ್ನಡವನ್ನು ಬಳಕೆ ಮಾಡುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಬೇರೆ ಬೇರೆ ಭಾಷೆಗಳು ಜಾಸ್ತಿ ಆಗ್ತಾ ಇದೆ ಅಂತ. ಒಂದು ಭಾಷೆ ಪ್ರತಿರೋಧವಾಗಿ ಎದುರುಗಡೆ ಬಂದಾಗ ಅದ್ರ ವಿರುದ್ಧವಾಗಿ ಬೆಳೆದು ನಿಲ್ಲುವಂಥ ಕೆಪಾಸಿಟಿ ನಮ್ಮಲ್ಲಿ ಬರಬೇಕು ಅನ್ನೋದು ನನ್ನ ಪ್ರಶ್ನೆ ಸರ್. ಯಾವುದೋ ಇಂಗ್ಲೀಷ್ ಬರುತ್ತೆ, ತೆಲುಗು ಬರುತ್ತೆ, ತಮಿಳು ಬರುತ್ತೆ, ಮಲಯಾಳಂ ಬರುತ್ತೆ, ಆ ಭಾಷೆಗಳಿಗೆ ಬಂದಾಗ ಅದನ್ನು ನಮ್ಮ ಬೌದ್ಧಿಕ ಕಾರಣಕ್ಕಾಗಿನೋ ಸ್ಪರ್ಧಾತ್ಮಕ ಕಾರಣಕ್ಕಾಗಿನೋ ಅದನ್ನು ಬಳಕೆ ಮಾಡೋದನ್ನು ನಾವು ಒಪ್ಪಿಕೊಳ್ಳೋಣ, ಆದರೆ ನನ್ನ ಸ್ವಂತಿಕೆಯನ್ನು ಯಾವತ್ತು ಬಿಡಬಾರ್ದು ಅನ್ನೋ ನನ್ನ ಪ್ರಶ್ನೆ. ಆ ವಿಚಾರಕ್ಕೆ ಬರ್ತೀನಿ ಸರ್. ನನ್ನೊಂದು ಬೇಸಿಕ್ ಪ್ರಶ್ನೆ, ಅವರು ಹೇಳಿದರು KPC ಅಂದರೆ ಶಾಲೆಗಳನ್ನು, ಮಾದರಿ ಶಾಲೆಗಳನ್ನು ತರ್ತಾ ಇದ್ದಾರೆ, ಎಲ್ಲವೂ ಕೂಡ ಆಗ್ತಾ ಇದೆ, ಅದರಿಂದ ನಾವು ಒಂದು ಬದಲಾವಣೆಗಳನ್ನು ಮಾಡಬಹುದು ಇತ್ಯಾದಿ ಇತ್ಯಾದಿ. ಸರ್, ಇಷ್ಟು ವರ್ಷಗಳ ಕಾಲ ಆ ವ್ಯವಸ್ಥೆ ಇಲ್ಲದೇ ಇದ್ದಾಗಲೂ ಕೂಡ ಕನ್ನಡದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಪಾಸ್ ಆಗ್ತಿದ್ರು. ಕನ್ನಡವನ್ನು ಮೇನ್ ಸ್ಟ್ರೀಮ್ ಆಗಿ PUC ಮತ್ತು ಡಿಗ್ರಿಗಳಲ್ಲಿ ತೆಗೆದುಕೊಳ್ಳುವಂಥ ಅವಕಾಶಗಳು ಹೆಚ್ಚಾಗಿತ್ತು. ಬಟ್ ಇವತ್ತು ಅದು ಕಡಿಮೆ ಆಗ್ತಿದೆ ಅಲ್ಲ, ಕಾರಣ ಏನದಕ್ಕೆ? ಸರ್, ಈ ವಿಚಾರವಾಗಿ ನಾವು ಡಿಸ್ಕಷನ್ಸ್ ಮಾಡ್ತಾ ಹೋದರೆ ಕನ್ನಡ ಭಾಷೆಯ ಕಲಿಕೆ ವಿಚಾರವಾಗಿ ಇದು ಇವತ್ತಾಗಿರುವಂಥದ್ದಲ್ಲ, ನಿನ್ನೆ ಆಗಿರುವಂಥದ್ದಲ್ಲ. ಸುಮಾರು 10-15 ವರ್ಷಗಳಿಂದ ಹಂತವಾಗಿ ನಿಧಾನಕ್ಕೆ ಕನ್ನಡವನ್ನು ಅಸಡ್ಡೆ ಮಾಡ್ತಾ ಬಂದಂಥ ಪರಿಣಾಮ ಇದಾಗಿದೆ. ಈಗ ಮೊದಲು ನಾವು ಶಾಲಾ ವಿಚಾರವಾಗಿ ನೋಡೋದಾದ್ರೆ, ಈಗ ನಮ್ಮ ಸ್ನೇಹಿತರು ಮಾತನಾಡಬೇಕಾದಾಗ ಅವರು ಸರ್ಕಾರಿ ಶಾಲೆ ಆಯ್ತಾ, ಮತ್ತು ಹೋರಾಟಗಾರರು ಹೇಳ್ಬೇಕಾದಾಗ ಸರ್ಕಾರಿ ಶಾಲೆ ಸರ್ಕಾರಿ ವ್ಯವಸ್ಥೆ ಬಗ್ಗೆನೇ ಹೇಳಿದ್ರು. ಆದ್ರೆ ಖಾಸಗಿ ಶಾಲೆನಲ್ಲಿ ಕೂಡ ಕನ್ನಡದಲ್ಲಿ ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಇಲ್ಲಿ ಸರ್ಕಾರಿ ಖಾಸಗಿ ಅನ್ನೋ ವಿಚಾರ ಬೇಡ. ಮೊದಲು ಬಂದಿರುವಂಥದ್ದು ಏನಾಗಿದೆ ಅಂದ್ರೆ, ನಮ್ಮವ್ರು ಏನಪ್ಪಾ ಅಂತಂದ್ರೆ, ನಾವು ಯಾವಾಗಲೂ ನನ್ನ ತಾಯಿ ಆಯ್ತಾ, ನಮ್ಮಲ್ಲಿ ಕನ್ನಡಿಗರ ನಾವು ಯಾವಾಗಲೂ ಒಂದು ಮಾತು ಹೇಳ್ತಾ ಹೋಗ್ತೀವಿ. ಕನ್ನಡಿಗರ ಮನಸ್ಥಿತಿ ಹೇಗಿದೆ ಅಂತಂದ್ರೆ, ಕನ್ನಡ ಕನಿಷ್ಠ ಉಳಿದಿದ್ದೆಲ್ಲವೂ ಶ್ರೇಷ್ಠ. ಕನ್ನಡ ನಾಡು ನುಡಿ ಆಚಾರ ವಿಚಾರ ಕನ್ನಡದ ಸಂಸ್ಕೃತಿ ಒಂದ್ ರೀತಿ ಕನಿಷ್ಠ, ಉಳಿದಿದ್ದೆಲ್ಲವೂ ಶ್ರೇಷ್ಠ. ಉದಾಹರಣೆ ಹೇಳ್ತಾ ಹೋಗೋದಾದ್ರೆ, ರಾಗಿ ಮುದ್ದೆ ತಿಂದ್ರೆ ಒಂಥರ ಕನಿಷ್ಠವಾಗಿ ನೋಡ್ತಾರೆ, ಅದೇ ಕಚೋರಿ ತಿನ್ನೋನ ಶ್ರೇಷ್ಠವಾಗಿ ನೋಡ್ತಾರೆ. ನಮ್ಗೆ ಆ ಬೇರೆಯವರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುವಂತ ಮನೋಭಾವ ಬಂದಿದೆ. ಸೊ ಹಾಗಾಗಿ ನಾವು ಬಹಳ ಸಲ ಹೇಳ್ತಾ ಹೋಗ್ತೀವಿ, ನಾವು ನಿರಾಭಿಮಾನಿ ಕನ್ನಡಿಗರು. ಇವತ್ತು ಕನ್ನಡದಲ್ಲಿ ನಂಗೆ ಬಹಳ ಸಲ ಆಂಧ್ರಕಾರ ಓದಕ್ಕೆ ಹೇಳ್ತಾರೆ, ಇಡೀ ಕರ್ನಾಟಕದಲ್ಲಿರುವಷ್ಟು ಹೋರಾಟಗಾರರು ಅಥವಾ ಕನ್ನಡ ಪರ ಹೋರಾಟ ಸಂಬಂಧಪಟ್ಟಂತ ಸಂಘಟನೆಗಳು ಯಾವ ರಾಜ್ಯದಲ್ಲಿ ಯಾವ ಭಾಷೆಗಿಲ್ಲ ಯಾಕೆ ಅಂತ ಯಾರೊಬ್ಬ ನಮ್ಮ ಸ್ನೇಹಿತರು ಕೇಳಿದವನು ಮಾತು ಹೇಳಿದೆ. ಆ ರಾಜ್ಯಗಳಲ್ಲಿ ಅವರಿಗೆ ಸಂಘಟನೆ ಮತ್ತು ಹೋರಾಟದ ಅವಶ್ಯಕತೆನೇ ಇಲ್ಲ. ಆ ಭಾಷಾ ಅಭಿಮಾನ ಅನ್ನುವಂಥದ್ದು ಅವರಲ್ಲಿ ತಿಳ್ಕೊಂಡು ಬಂದಿದೆ. ಸೊ ಆದ್ರೆ ನಮ್ಮಲ್ಲಿ ಹಂಗಾಗಿಲ್ಲ. ಸೊ ಇವತ್ತು ಬಹುಶಃ ಹೋರಾಟಗಾರರು ಇಲ್ಲದೆ ಹೋಗಿದ್ರೆ ಬಹುಶಃ ಇಷ್ಟೊತ್ತಿಗೆ ಸಂಪೂರ್ಣವಾಗಿ ಕನ್ನಡನ ತೃತೀಯ ಭಾಷೆಗೂ ಹಾಕ್ಬಿಟ್ಟು ಅಥವಾ ಕನ್ನಡನೇ ಬೇಡ ಅನ್ನುವಂತಹ ನಿಧಾನಕ್ಕೆ ಸರ್ಕಾರದ ವ್ಯವಸ್ಥೆನೂ ಬರ್ತಿತ್ತು, ಜನರು ಬರ್ತಿದ್ರು. ಸೊ ಅದು ಒಂದು ಕಾರಣ. ಎರಡನೇ ಕಾರಣ ಏನಾಗಿದೆ ಅಂದ್ರೆ, ಬಹಳ ದುಃಖಕರ ಸಂಗತಿ ಏನಂತಂದ್ರೆ, ನಾನು ಬಹುಶಃ ಸ್ಕೂಲ್ ಮಕ್ಕಳಿಗೂ ಪಾಠ ಮಾಡ್ತೀನಿ, ಕಾಂಪಿಟೇಟಿವ್ ಎಕ್ಸಾಮ್ ಬರುವಂಥ ಮಕ್ಕಳಿಗೂ ಪಾಠ ಮಾಡ್ತಾ ಹೋಗ್ತಿದ್ವಿ ಸರ್. ಇವತ್ತು SLCನಲ್ಲಿ ನೀವು ಹೇಳ್ತಾರೆ 96% ಬಂದಿದೆ ಕನ್ನಡದಲ್ಲಿ ಅನ್ನುವಂಥದ್ದು, ಅದು ಶುದ್ಧ ಸುಳ್ಳು. ದಾಖಲೆಗಳಲ್ಲಿ ಕೊಟ್ಟಿರೋದು ಅಷ್ಟೇ ಬಿಟ್ರೆ, ಕರೆಕ್ಟಾಗಿ ಇವತ್ತು ಪೇಪರ್ ಇಟ್ಕೊಂಡು ವ್ಯಾಲ್ಯೂಯೇಷನ್ ಮಾಡಿ ನನಗೆ ಕೊಡ್ಲಿ ಸರ್ 50% ಕ್ರಾಸ್ ಆದ್ರೆ ಕೇಳಿ. ಇದು ಸತ್ಯ, ವಾಸ್ತವದ ಸತ್ಯ. ಇವತ್ತೇನು SLC 94% ಬಂದಿದೆಯಲ್ವಾ, ಅಷ್ಟೂ ಮಕ್ಕಳ ಪತ್ರಿಕೆಗಳು ಕನ್ನಡ ಅಷ್ಟಲ್ಲ, ನೀವು ಸೈನ್ಸ್ ಆಗಲಿ ಮ್ಯಾಥ್ಸ್ ಆಗಲಿ ಸೋಷಿಯಲ್ 625 ಅಂಕಗಳನ್ನು 7 ಜನ ವಿದ್ಯಾರ್ಥಿಗಳು ತೆಗೆದುಕೊಂಡಿದ್ದಾರೆ ಸರ್. ಇಲ್ಲ ಇದ್ರೆ ಸರ್, ಅದು ಸತ್ಯ ಒಪ್ಕೋತೀವಿ. ಆದ್ರೆ ನಾನು ಹೇಳ್ತಾ ಇರುವಂತದ್ದು 96% ಏನು ಇವತ್ತು 94% ಏನು ಬಂದಿದೆ SSLC ಫಲಿತಾಂಶ, ಕರೆಕ್ಟಾಗಿ ರಿವ್ಯಾಲ್ಯೂಯೇಷನ್ ಮಾಡಿಸಿದ್ದೆ ಆದ್ರೆ ಆಯ್ತಾ 50%ಗೂ ಆಯ್ತಾ ಕ್ರಾಸ್ ಆಗೋದಿಲ್ಲ. ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನ ಡೈಲ್ಯೂಟ್ ಮಾಡಿದ್ದಾರೆ. ಇವತ್ತು ಬಂದಿರುವಂತದ್ದು ಇವ್ರೇನು ನಮ್ಮ ಸಾಧನೆ ಇದೆ, ಸಾಧನೆ ಅಲ್ಲ. ಇವರು ಮಾರ್ಕ್ಸ್ ಕೊಟ್ಟು ಹೇಳ್ಕೊತಾ ಇರೋದು ಬಿಟ್ಟರೆ ಸರ್ಕಾರದ ವ್ಯವಸ್ಥೆಯಲ್ಲಿ ವ್ಯಾಲ್ಯೂಯೇಷನ್ ಅಲ್ಲಿ. ಆಮೇಲೆ ಈ ಉದಾಹರಣೆ ಹೇಳ್ತಾ ಹೋಗ್ತೀವಿ, ಇವತ್ತು ನೀವು 625 ಬೇಡ 125ಕ್ಕೆ ಕನ್ನಡದಲ್ಲಿ 100 ಮಾರ್ಕ್ಸ್ ತಗೊಳ್ಳೋದನ್ನ ಕರೆಸ್ಬಿಟ್ಟು ಕರೆಕ್ಟಾಗಿ ನೀವು 10 ಲೈನ್ ಡಿಕ್ಟೇಟ್ ಮಾಡಿ ತಪ್ಪಿಲ್ದಂಗೆ ಬರ್ದ್ರೆ ಕೇಳಿ ಆಯ್ತಾ, 10 ಲೈನಲ್ಲಿ 20 ತಪ್ಪಿರ್ತವೆ. ಇದು ಇವತ್ತು ನಮ್ಮ ವ್ಯವಸ್ಥೆ. ಅದಕ್ಕೆ ಕಾರಣ ಏನು ಅಂತಂದ್ರೆ, ಬಹುಶಃ ತಪ್ಪು ತಿಳ್ಕೊಬಾರ್ದು. ನಮ್ಮ ಮಾನ್ಯ ಶಿಕ್ಷಣ ಸಚಿವರು ಒಂದು 2-3 ಕಡೆ ಹೇಳ್ತಾ ಇದ್ರು, ಅಧಿವೇಶನದಲ್ಲೂ ಕೂಡ ಮಾತಾಡ್ಬೇಕಾದ್ರೆ ಹೇಳ್ತಾರೆ, ನಾವೆಲ್ಲ ಕೊಟ್ಟಿದ್ದೀವಿ, ಶೂ ಕೊಟ್ಟಿದ್ದೀವಿ, ಸಮವಸ್ತ್ರ ಕೊಡ್ತಿದೀವಿ, ಬಟ್ಟೆ ಕೊಡ್ತಿದೀವಿ, ಪುಸ್ತಕ ಕೊಡ್ತಿದೀವಿ. ನಾನು ಹೇಳ್ದೆ, ಶಿಕ್ಷಣ ಕೊಡ್ರಿ, ಮೊದಲು ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ರಿ. ಶಿಕ್ಷಕರನ್ನೇ ನೇಮಕ ಮಾಡ್ಕೊಳ್ಳದೆ ನಾನು ಬಟ್ಟೆ ಕೊಟ್ಟೆ ಬುಕ್ಸ್ ಕೊಟ್ಟೆ ಏನಕ್ಕೆ ಬಂದು ಗೆಸ್ಟ್ ಟೀಚರ್ನ ಅದಕ್ಕಾಗಿ ಕೊಟ್ಟಿರೋದಲ್ವಾ ಸರ್? ಗೆಸ್ಟ್ ಟೀಚರ್ಸ್ಗೆ ನಾವು ತಪ್ಪು ತಿಳ್ಕೊಬೇಡಿ ಸರ್. ಇವತ್ತು ನಮ್ಮ ಏನು ಇವತ್ತು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಮತ್ತೆ ಬೇರೆ ಕಡೆ ಪಾಠ ಮಾಡ್ತಾರಂಥ ಟೀಚರ್ಸಲ್ಲಿ 70% ಕನ್ನಡ ಟೀಚರ್ಸ್ಗೆ ಕನ್ನಡ ವ್ಯಾಕರಣ ಬರಲ್ಲ. ಕನ್ನಡ ಪುಸ್ತಕದಲ್ಲಿ ಏನಿದೆ ಅದನ್ನ ಓದ್ತಾ ಇರ್ಬೇಕಾಗಿರೋದು ಬಿಟ್ರೆ, ಇವತ್ತು ನಾನು ಬೆಳಗ್ಗೆ ಕೂಡ ನಮ್ಮ ಶಾಲೆಗೆ ನಾವೊಂದು ಡೆಮೋ ತಗೋಬೇಕಾದಾಗ MA ಕನ್ನಡ ಮಾಡ್ಕೊ ಬಂದಿರ್ತೀವಿ. ಕೇಳಿದೆ, ನಿಮ್ಮ ಇಷ್ಟವಾದ ಸಾಹಿತಿ ಯಾರು? ಗೊತ್ತಿಲ್ಲ, ಪುಸ್ತಕ ಓದಲ್ಲ, ಕನ್ನಡ ಗ್ರಾಮರ್ ಆಯ್ತಾ. ಅವ್ರು ಇನ್ನೂ ಕೂಡ ನಮ್ಗೆ ವರ್ಣಮಾಲೆಯಲ್ಲಿ ಎಷ್ಟಿದಾವೆ ಅಂತ ಹೇಳಿದಾಗ ವರ್ಣಮಾಲೆ ಅವ್ರು ಹೇಳುವಂಥದ್ದು ಅಷ್ಟೇ, ಸ್ವರಗಳು, ವ್ಯಂಜನಗಳು, ಅನುನಾಸಿಕ ಇಷ್ಟೇ. ಈಗ ನಾವೆಲ್ಲ ಓದಿರುವಂಥದ್ದು ಈಗ ನಮ್ಗೆ ಆಯ್ತಾ ಕಂಠ ಆಯ್ತಾ ತಾಲವ್ಯ, ಕಂಠ ತಾಲವ್ಯ, ಓಷ್ಟ್ಯ, ಮೂರ್ಧನ್ಯ ಇವೆಲ್ಲ ಕನ್ನಡ ಟೀಚರ್ಸ್ಗೆ ಗೊತ್ತಿಲ್ಲ, ಮಕ್ಕಳಿಗೆ ಗೊತ್ತಾಗುತ್ತೆ. ಓಕೆ,
ಇದು ಸಮಸ್ಯೆ ಆಗ್ತಾ ಇರುವಂಥದ್ದು. ಎರಡನೇದೇನಾಗುತ್ತೆ ಅಂತಂದ್ರೆ ಇನ್ನ ಪೇರೆಂಟ್ಸ್ ವಿಚಾರ ಮತ್ತು ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಕನ್ನಡನ ನಾವು ಕೊನೆಗೆ ಆಯ್ತಾ ಇರ್ಲಿ ಬಿಡು ಆಮೇಲೆ ನೋಡ್ಕೊಳ್ಳೋಣ. ಕನ್ನಡ ಶಿಕ್ಷಕರನ್ನ ಹೈರ್ ಮಾಡ್ಕೋಬೇಕಾದಾಗ, ಖಾಸಗಿ ಶಾಲೆಗೆ ಹೈರ್ ಮಾಡ್ಕೋಬೇಕಾದಾಗ ಮೊದಲು ಸ್ಯಾಲ್ರಿ ವಿಚಾರ ನೋಡ್ತಾ ಹೋಗ್ತೀವಿ. ನಾನೊಬ್ಬ ಮ್ಯಾನೇಜ್ಮೆಂಟ್ ಅನ್ನೋದು ಶಿಕ್ಷಕನಾಗಿದ್ದ ನಾನು ಮೊದಲು ಪ್ರಿಯಾರಿಟಿ ಏನು ಮಾಡ್ತೀನಿ, ಸೈನ್ಸ್ ಮ್ಯಾಥ್ಸ್ ಅವ್ರನ್ನ ಹೈರ್ ಮಾಡ್ಕೋಬೇಕಾದ್ರೆ 35,000 ಸ್ಯಾಲ್ರಿ ಆಫರ್ ಮಾಡಿದ್ರೆ ಅದೇ ಕನ್ನಡ ಶಿಕ್ಷಕರನ್ನ ಹೈರ್ ಮಾಡ್ಕೋಬೇಕಾದ್ರೆ ನಾನು 15,000 ನೋಡ್ತೀನಿ ನಾನು ಟೀಚರ್ಸ್ನ. ಓಕೆ, ಇದು ಸಮಸ್ಯೆಗಳಾಗ್ತಾ ಇದೆ ಅಲ್ಲಿ ಮ್ಯಾನೇಜ್ಮೆಂಟ್ ಹೈರ್ ಮಾಡ್ಕೋಬೇಕಾದಾಗ. ಸೊ ಮ್ಯಾನೇಜ್ಮೆಂಟ್ ಕಡೆಯಿಂದ ಟೀಚರ್ಸ್ನ ಹೈರ್ ಮಾಡ್ಕೊಳ್ಳೋದ್ರಲ್ಲೂ ತಾರತಮ್ಯ, ನನ್ನನ್ನು ಸೇರಿಸಿ ಹೇಳ್ತಾ ಇರುವಂಥದ್ದು. ಕನ್ನಡ ಭಾಷೆ ಅಂದ್ರೆ ತಾರತಮ್ಯ ಯಾಕೆ? ಸೈನ್ಸು ಮ್ಯಾಥ್ಸು ಅಂತ ಹೇಳಿದ್ರೆ ಬದುಕಿಗೆ ಬೇಕಾಗುತ್ತೆ, ಕನ್ನಡ ಬೇಕಾಗಲ್ಲ ಅನ್ನೋಂಥ ಆಲೋಚನೆನ ಈ ಆಲೋಚನೆ ಇದೆ. ಹಾಗಾಗಿ ನಮ್ಗೆ ಕನ್ನಡವನ್ನ ಏನಾಗಿದೆ ಮತ್ತು ಅನ್ನದ ಭಾಷೆಯನ್ನಾಗಿ ಮಾಡಬೇಕು. ಕನ್ನಡವನ್ನ ಅನ್ನದ ಭಾಷೆಯನ್ನಾಗಿ ಮಾಡದ ಹೊರತು ಈ ರಾಜ್ಯದಲ್ಲಿ ಸೊ ಕನ್ನಡಕ್ಕೆ ಮುಂದಿನ ದಿನಗಳಲ್ಲಿ ಉಳಿಗಾಲವಿಲ್ಲ. ಆಮೇಲೆ ಪೇರೆಂಟ್ಸ್ ಮನಸ್ಸಲ್ಲೂ ಹಂಗೆ ಬಂದಿದೆ. ಈಗ ಇಂಜಿನಿಯರಿಂಗ್ ನಮ್ಮಲ್ಲಿ ಏನಾಗುತ್ತೆ, ಕಡ್ಡಾಯವಾಗಿ ಇಡೀ ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಶಾಲೆಗಳಲ್ಲಿ ಪ್ರಥಮ ಭಾಷೆ ಕನ್ನಡವನ್ನು ಕಡ್ಡಾಯ ಮಾಡಬೇಕು. ಒಂದು. ಎರಡನೇದು, ತಪ್ಪೇನಿಲ್ಲ, ಇಂಜಿನಿಯರಿಂಗ್ ಹೋಗುವಂಥ ವಿದ್ಯಾರ್ಥಿ ಸಾಹಿತ್ಯ ಓದಬಾರ್ದು ಅಂತೇನಿಲ್ಲ. ಇಂಜಿನಿಯರಿಂಗ್ ಇವತ್ತೊಂದು ಕಡ್ಡಾಯವಾಗಿ ಒಂದು ಕನ್ನಡ ಪತ್ರಿಕೆನ ಇಟ್ಟು ಆಯ್ತಾ ಅವ್ರಿಗೆ, ನೀವು ಇಂಜಿನಿಯರಿಂಗ್ ಬಿಡಿ, ದ್ವಿತೀಯ PUC ಸೈನ್ಸ್ ಓದುವಂಥ ವಿದ್ಯಾರ್ಥಿಗಳಿಗೆ ಹೋಗಿ ನೀವು ಪರ್ಸೆಂಟೇಜ್ ಕೇಳಿದ್ರೆ ಅವ್ರು PCMB ಮಾತ್ರ ಪರ್ಸೆಂಟೇಜ್ ಹೇಳ್ತಾರೆ, ಕನ್ನಡ ಇಂಗ್ಲಿಷ್ ಕನ್ಸಿಡರ್ ಮಾಡಲ್ಲ ಅವರು. ನೀವು ಇಂಜಿನಿಯರಿಂಗ್ ಹೋಗಿ ಕನ್ನಡವನ್ನು ಸೇರಿಸಿದ್ರೆ ಆಮೇಲೆ ಅವರು ಆಲೋಚನೆ ಮಾಡೋ ರೀತಿ ಪ್ರಾಬ್ಲಮ್. ನಾನು PUC ಸೈನ್ಸ್ ಓದಂತವನೇ. ಸೊ ನಂದು ಫಿಸಿಕ್ಸ್ ಅಲ್ಲಿ 96 ಅವತ್ತಿಗೆ ಆಯ್ತಾ, ಬಟ್ ಅದು ಕನ್ನಡದಲ್ಲಿ 66. ಬಟ್ ಏನಂದ್ರೆ ನನಗೆ ಆವಾಗ ನಮ್ಗೆ ಹತ್ರ ತುಂಬ್ತಿರು ಕನ್ನಡ ಏನು ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ. ಮ್ಯಾನೇಜ್ಮೆಂಟು, ಪೇರೆಂಟ್ಸು, ಆಮೇಲೆ ನಮ್ಮ ಸುತ್ತು ಇರುವಂತ ನಮ್ಗೆ ಇದನ್ನೇ ಹೇಳ್ತಾ ಬರ್ತಾರೆ. ಅದು ದೊಡ್ಡ ಸಮಸ್ಯೆ ಆಗಿರುವಂತದ್ದು.